ರತ್ನಸ್ ಕಿಚನ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪೆಪ್ಪರ್ ಚಿಕನ್ ಡ್ರೈ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಆದ್ರೆ ಈ ರೆಸಿಪಿಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾನ್ ತಗೊಂತಾ ಇದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಯಾಕೆಂದ್ರೆ ಚಿಕನ್ ಅಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಫ್ರೈಗೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆ. ಇದಕ್ಕೊಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಒಂದೆರಡು ಭಾಗ ಮಾಡಿ ಹಾಕೋಬೇಕಷ್ಟೇನೆ. ಅಂದ್ರೆ ಬೆಳ್ಳುಳ್ಳಿ ಹಾಕ್ದಷ್ಟು ಚಿಕನ್ ಫ್ರೈಗೆ ಯಾವುದೇ ಫ್ರೈ ಮಾಡ್ಲಿ ಚಿಕನ್ ಫ್ರೈ ತುಂಬಾ ಟೇಸ್ಟ್ ಬರುತ್ತೆ. ಮತ್ತೆ ಅದಕ್ಕೆ ಒಂದು ಈರುಳ್ಳಿ. ನಾನು 1 ಕೆಜಿ ಚಿಕನ್ ಮಾಡ್ಕೊಳ್ಳೋದ್ರಿಂದ ನಾನು ಇಷ್ಟು ಮಾತ್ರ ಹಾಕೊಂತ ಇದ್ದೀನಿ. ನೀವು ಎಷ್ಟು ಚಿಕನ್ ತಗೋತೀರಾ ಅದ್ರ ಮೇಲೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಪ್ರತಿಯೊಂದು ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ಉದ್ದುದ್ದಗೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನೋಡಿ ಈ ತರ ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಟೊಮೊಟೊ ಅದನ್ನು ಹಾಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಿದೆಲ್ಲ. ಮತ್ತೆ 1 ಕೆಜಿ ಚಿಕನ್ ನಾನು ಫಸ್ಟಿಗೆನೆ ತೊಳೆದು ಎಲ್ಲ ನೀರೆಲ್ಲ ಸೋರಕ್ಕೆ ಇಟ್ಟಿದ್ದೆ. ಅಂದ್ರೆ ನೀರಿನಂಶ ಇರಬಾರ್ದು, ಇದು ಎಲ್ಲ ತೇವಾಂಶ ಅಲ್ಲೇ ಹೋಗ್ಬೇಕು. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ನಾನು 1 1/4 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಅರಿಶಿನ ಪುಡಿ ಸೇರಿಸ್ಕೋಬೇಕು. ಒಂದೆರಡು ಸ್ಪೂನು ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಿಧಾನಕ್ಕೆನೆ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ತರ ಎಲ್ಲ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡ್ಬೇಕು. ಅಂದ್ರೆ ಅದು ಸ್ವಲ್ಪ ವಾಸನೆ ಎಲ್ಲ ಹೋಗ್ಬೇಕು ಚಿಕನ್ದು. ಅಂದ್ರೆ ಒಂದ್ 10 ನಿಮಿಷ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನೋಡಿ ಈ ತರ ಮಿಕ್ಸ್ ಆಗಿದೆ. ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ 10 ನಿಮಿಷ ಆಯ್ತು, ತೆಗ್ದಿದ್ದೀನಿ. ಅದ್ರಲ್ಲಿ ನೋಡಿ ನೀರಿನಂಶ ಹೆಂಗ್ ಬರ್ತಿದೆ. ಅದಕ್ಕೆ 1 ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಾಸ್ತಿ ಹಾಕಬಾರ್ದು. 1 ಸ್ಪೂನ್ ಹಾಕೊಂಡು ಎಲ್ಲಾ ಚಿಕನ್‌ಗೂ ನೀಟಾಗಿ ಕವರ್ ಆಗ್ಬೇಕು. ಆ ತರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಏನು ಮಸಾಲೆನೇ ಬೇಕಾಗಿಲ್ಲ. ಸೊಪ್ಪು ರುಬ್ಬೋದು ಅದು ಇದು ಎಂತದು ಬೇಕಾಗೇ ಇಲ್ಲ. ಎಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಳ್ಳೋದು. ಇವಾಗ ಇದಕ್ಕೆ ನಾನು 2 ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪುಡಿ, 1 ಸ್ಪೂನ್ ಖಾರ ಮೆಣಸಿನಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಗರಂ ಮಸಾಲಾ ಪೌಡ್ರು ಇದಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನೀವು ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಇಲ್ಲ ಅಂತಂದ್ರೆ ಖಾರ ಮೆಣಸಿನಕಾಯಿ ಪುಡಿ ಒಂದೇ ಸ್ಪೂನ್ ಸಾಕು. ಯಾಕೆ ಅಂತಂದ್ರೆ ಲಾಸ್ಟಿಗೆ ನಾವು ಪೆಪ್ಪರ್ ಪೌಡರ್ ಹಾಕೊಳ್ಳೋದ್ರಿಂದ ಖಾರ ಆಗುತ್ತೆ. ಅದ್ರಿಂದ ನೀವು ಖಾರ ತಿನ್ನೋರು ತಿಂದೇ ಇರೋರು ಇರ್ತಾರೆ. ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಚಿಕನ್‌ಗೆಲ್ಲ ಮಿಕ್ಸ್ ಆದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ಅಂದ್ರೆ ಅದು ತೇವಾಂಶನೇ ಇರಬಾರ್ದು. ಡ್ರೈ ಆಗ್ಬೇಕು ಅಂತಂದ್ರೆ ಒಂದ್ 10 ನಿಮಿಷ ಈ ತರ ಎಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದ್ಮೇಲೆ ಮತ್ತೆ ಪ್ಲೇಟ್ ಮುಚ್ಚಿ ಒಂದ್ 10 ನಿಮಿಷ ಮತ್ತೆ ಹಾಗೇನೆ ಬೇಯಕ್ ಬಿಡ್ಬೇಕು. ಅದ್ರಲ್ಲಿ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ತರ ಬರುತ್ತೆ. ಅವಾಗ್ಲೇನೆ ಚಿಕನ್ ತುಂಬಾ ಟೇಸ್ಟ್ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಣ್ಣೆ ಎಣ್ಣೆ ತರ ಮೇಲ್ಗಡೆ. ಇವಾಗ ಇದಕ್ಕೆ ಮೊದಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತೆ ಪೆಪ್ಪರ್ ಪೌಡ್ರು ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ನಾವು ಖಾರ ತಿನ್ನೋದ್ರಿಂದ ನೀವು ಒಂದೇ ಸ್ಪೂನ್ ಹಾಕೊಳ್ಳಿ. ಖಾರ ತಿನ್ನೋರಿಲ್ಲ ಅಂದ್ರೆ ಒಂದೇ ಸ್ಪೂನ್ ಸಾಕು. ಆಮೇಲೆ ಮತ್ತೆ ಖಾರ ಆಗುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಹಾಕೊಂಡು ಅಂದ್ರೆ ಲಾಸ್ಟಿಗೆ ಹಾಕ್ಬೇಕು ಪೆಪ್ಪರ್ ಪೌಡ್ರನ್ನ. ಅವಾಗ್ಲೇ ಅದ್ರ ಟೇಸ್ಟ್ ಬರೋದು. ನೋಡಿ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಧಾನಕ್ಕೆ. ಅಂದ್ರೆ ಇದಕ್ಕೆ ನೋಡಿ ತೆಂಗಿನಕಾಯಿ ಯಾವುದೇ ಹಾಕೊಳಂಗಿಲ್ಲ. ಏನು ಬೇರೆ ಎಲ್ಲ ರುಬ್ಬಿ ಏನು ಹಾಕೊಳಂಗಿಲ್ಲ. ಬೇಗನೂ ಆಗುತ್ತೆ. ಮತ್ತೆ ಏನ್ ಕರೆಂಟ್ ಇಲ್ಲ ಅಂತಂದ್ರುನು ಬೇಗ ಯಾರಾರು ಗೆಸ್ಟ್‌ಗಳು ಬಂದು ಬೇಗ ಹೋಗ್ತಾರೆ ಅಂದಾಗ ಬೇಗ ಮಾಡ್ಕೋಬಹುದು. ತುಂಬಾ ಈಸಿ ಆಗುತ್ತೆ. ನೋಡಿ ಇವಾಗ ಮತ್ತೆ ಪ್ಲೇಟ್ ಮುಚ್ಚಿ ಒಂದ್ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಎಷ್ಟ್ ಚೆನ್ನಾಗ್ ಬರ್ತಿದೆ ನೋಡಿ. ಘಮ ಘಮ ಅಂತ ಅಂತಿದೆ. ಪೆಪ್ಪರ್‌ದೇ ಬರ್ತಿದೆ ಸ್ಮೆಲ್ಲು. ತುಂಬಾ ಚೆನ್ನಾಗಿದೆ. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ತನಕ ಯಾರು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.